ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅತ್ತೆ ನನ್ಗೆ ಬೇಕಾಗಿರೋದನ್ನ ತಂದ್ಕೊಡ್ತೀರಾ? ಏನ್ ಬೇಕು ನಿನ್ಗೆ? ಬೇಗ ಹೇಳು. ಅದು ನೀವು ಹಾಕೊಳ್ಳೋದು ಒಡವೆಗಳ? ಓ, ಸೀರೆನಾ? ಮೇಲ್ಗಡೆ ಹಾಕೊಳ್ಳೋದಲ್ಲ. ಏನ್ ಮಾತಾಡ್ತಿದ್ಯಾ ನೀನು? ಸರಿಯಾಗಿ ಹೇಳು. ಅದು ಅದೇ ಅದೇ ಏನು? ಒಳ್ಳ ಉಡುಪು. ಒಳ ಹುಡುಗ. ಈ ಪದನೇ ನಾನು ಯಾವತ್ತೂ ಕೇಳಿಲ್ವೇ? ಅದ್ಗೆ ಬ್ರಾನ ಒಳ ಹುಡುಗಿದ್ದಾಳೆ. ಅದನ್ನ ಬ್ರಾ ಅಂತ ಹೇಳೋದಕ್ಕೆ ನಾಚಿಕೆ ಯಾಕೆ ನಿನ್ಗೆ? ಒಳ ಉಡುಪು ಅಂತ ಹೊಸ ಹೆಸರು ಕಂಡು ಹಿಡಿದಿದ್ದಾಳೆ ಇವಳು. ಅಯ್ಯೋ, ಏನಕ್ಕ ಭಾವನಿಗೆ ಲೆಟರ್ ಬರೀತಿದ್ಯಾ? ನೀನು ಹೀಗೆ ರೇಗಿಸ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಲೆಟರ್ ಬರೀತಿರೋದು ನಿಮ್ಮ ಭಾವ ರಾಜಾರಾಮ್ಗಲ್ಲ, ಶ್ರೀರಾಮಚಂದ್ರನಿಗೆ. ಶ್ರೀರಾಮ ಶ್ರೀರಾಮ ಅಂತ ಕೋಟಿ ನಾಮಗಳನ್ನ ನಾನು ಬರೀತಾ ಇದ್ದೀನಿ. ಬೆಳಗ್ಗೆನೆ ರಾಮಜಪ ಯಾಕೆ? ಇಲ್ಲ, ಕೋಟಿ ನಾಮ ಬರೆದ್ರೆ ಮನಸ್ಸಿನಲ್ಲಿರೋ ಸಂಕಲ್ಪಗಳು ನೆರವೇರುತ್ತೆ ಅಂತ ಹೇಳ್ತಾರೆ. ಆ ಕೋರಿಕೆ ಏನೋ ನನ್ನ ಹತ್ರ ಹೇಳು, ಪರವಾಗಿಲ್ಲ. ನಾನು ಯಾರ ಹತ್ರನೂ ಹೇಳಲ್ಲ ಬಿಡು. ಹೇಗೂ ನಾನು ನಾಳೆ ಇರಲ್ವಲ್ಲ. ಹುಚ್ಚಾಗಿ ಮಾತಾಡೋ ನನ್ನ ತಂಗಿನ ಅಯೋಧ್ಯೆಯಲ್ಲಿರೋ ನಿನ್ನ ದೇವಸ್ಥಾನಕ್ಕೆ ಬರೋ ಹಾಗೆ ಮಾಡಪ್ಪ ತಂದೆ ಅಂತ ಕೇಳ್ಕೊಡ್ತಾ ಇದ್ದೀನಿ. ಯಾಕೆ ನಗು ಬರ್ತಿದೆ ನಿನ್ಗೆ? ಅಯ್ಯೋ ರಾಮ ಅನ್ಕೊಳ್ಳೋದನ್ ಬಿಟ್ಟು ಅಯ್ಯೋ ರಾಮ ಅನ್ಕೊಳ್ಳೋದು ಬಿಟ್ರೆ ನನ್ನ ಹಣೆ ಬರ ಬದಲಾಗಲ್ಲ ಅಕ್ಕ. ಅಷ್ಟಕ್ಕೂ ನೀನನ್ನ ಅಮೆರಿಕಾಗ್ ಬಾ ಅಂದಿದ್ರಲ್ಲಿ ಉದ್ದೇಶ ಇನ್ನೊಂದು ಇದೆ. ಏನದು? ಆದ್ಯ ಅಮ್ಮ ಹೋದ್ಮೇಲೆ ನನಗ್ ನೀನಿದ್ದೆ. ಆದ್ರೆ ನಾನು ಹೋದ್ಮೇಲೆ ಆದ್ಯಾಗಿ ಯಾರಿರ್ತಾರೆ? ಅದಕ್ಕೆ ನಿನ್ನನ್ನು ಕರೆಸಿದ್ದು. ಅವಳು ಯಾವಾಗ್ಲೂ ಸಂತೋಷವಾಗಿರೋ ಹಾಗೆ ನೋಡ್ಕೋತೀನಿ ಅಂತ ನನಗ್ ಮಾತು ಕೊಡಕ್ಕ. ನೋಡು, ನೀನು ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಅದನ್ನು ಬಿಟ್ಟು ನೀನು ಎಲ್ಲೂ ಹೋಗುದಿಲ್ಲ ಕಣೆ. ನೋಡು, ನೀನ್ ನನ್ನ ಜೊತೆಲಿ ಹಾಸ್ಪಿಟ್ಲಿಗೆ ಬಂದ್ರೆ ಸಾಕು, ನೋವೆಲ್ಲ ಕಡಿಮೆ ಆಗುತ್ತೆ. ವೇದಾಂತ ಎಲ್ಲ ಮಾತಾಡ್ಬೇಡ, ಸಮಯನ ವ್ಯರ್ಥ ಮಾಡಬೇಡ. ನೋಡು, ನಾವೀಗ್ಲೇ ಊರಿಗೆ ಹೋಗೋಣ. ಬಾ, ನಡಿ, ಬಾ ಹೋಗೋಣ, ಬಾ. ಅಕ್ಕ, ನನಗ್ ಮಾತ್ರ ಬದುಕಬೇಕು ಅಂತ ಆಸೆ ಇರಲ್ವಾ? ಆ ಅವಕಾಶನೇ ಇಲ್ಲ. ಈಗಾಗ್ಲೇ ತುಂಬಾ ತಡ ಆಗೋಗಿದೆ ಅಕ್ಕ. ಸಂಧ್ಯಾ, ನೋಡು,
ತಂಗಿ ಮೇಲಿರೋ ಪ್ರೀತಿಗೆ ನೀನ್ ಕೋಪ ಮಾಡ್ಕೋತಿದ್ಯಾ. ಮಗಳ ಮೇಲೆ ಪ್ರಾಣ ಇಟ್ಕೊಂಡಿರೋ ನಾನು ನನ್ ಪ್ರಾಣ ಹೋಗೋದು ಖಚಿತ ಅಂತ ಗೊತ್ತಾಗಿ ಕೇಳ್ತಿದ್ದೀನಿ. ಮಾತ್ ಕೊಡಕ್ಕ, ಆದ್ಯ ಜವಾಬ್ದಾರಿ ತಗೋತೀನಿ ಅಂತ ನನಗ್ ಮಾತ್ ಕೊಡಕ್ಕ. ನಿನ್ ಹಿಂದೆ ನಿನ್ ನೆರಳು ಬಿಟ್ಟು ಅಲ್ಲಿ ಮಮ್ಮ, ಏನ್ ಮಾಡ್ತಿದ್ಯಾ ಇಲ್ಲಿ? ನಿನಗ್ ನನ್ ಮೇಲೆ ಪ್ರೀತಿ ಕಡಿಮೆ ಆಗ್ತಾ ಬರ್ತಿದೆ. ಇವ್ರು ಬಂದ್ಮೇಲೆ ನನ್ ಪ್ರಯಾರಿಟಿ ಕಡಿಮೆ ಆಗ್ತಿದೆ ಅಂತ ನಂಗೆ ಅರ್ಥ ಆಗ್ತಿದೆ. ಮಮ್ಮ, ಇವತ್ ನನ್ ಕಾಲೇಜ್ ಫಂಕ್ಷನ್. ನಿನಗ್ ಗೊತ್ತು ತಾನೆ, ನಿನ್ನ ಪಕ್ಕದಲ್ಲೇ ಇದ್ದು ನನ್ನ ಕಳಿಸ್ಕೊಡ್ಬೇಕಲ್ವಾ? ನಡಿ ಹೋಗೋಣ, ಬಾ ಮಮ್ಮ. ಗೊಬ್ಬರದ ಲೋಡು ರಾಂಪುರಕ್ಕೆ ಹೋಗಿದೆ ಮಾವ. ಸರ್ಪಂಚ ಸಾಂಬಯ್ಯ ಅವರು ದಾವಣಗೆರೆಗೆ ಹೋಗಿದಾರಂತೆ. ರಾತ್ರಿ ಬಸ್ ಹತ್ಕೊಂಡು ಬೆಳಗ್ಗೆ ಟಿಫನ್ ಟೈಮ್ಗೆ ಪಂಚಾಯತಿ ಆಫೀಸಿಗೆ ಬರ್ತೀನಿ ಅಂತ ಹೇಳಿದ್ರು. ಹಾಗ ತೋಟದ ನರಸಮ್ಮ ಏನೋ ಸಂತೆಗೆ ಹೋಗಿ ಬರ್ತಿದ್ದ ಹಾಗೆ 2 ಲಕ್ಷ ಕೊಡ್ತೀನಿ ಅಂತಂದ್ರು. ತಿಪ್ಟೂರ್ ಗೋಡೌನಲ್ಲಿ ಯಾಕಮ್ಮ ಹೀಗ್ ನಿಂತಿದ್ಯಾ? ಇಷ್ಟು ಜನ ಇದೀವಿ ಹೊರತು ಜಾನಕಿ ಇಲ್ದೇ ಇರೋದಿಕ್ಕೆ. ಮನೆಯೆಲ್ಲ ಕಳೆ ಕಳ್ಕೊಂಡಿರೋ ಹಾಗಿದೆ ರಾಜ. ಗಂಡಸ್ರ ಕೆಲ್ಸಕ್ಕೆ ಆತಂಕ ಇಲ್ಲ ಸರಿ, ಹೆಂಗಸ್ರು ಹೆಸರಿಗಷ್ಟೇ. ಅಡಿಗೆ ಬರಲ್ಲ, ಕೆಲ್ಸ ಬರಲ್ಲ. ಹೋಟೆಲ್ ಸುಬ್ಬಯ್ಯನ ಬರೋದಕ್ಕೆ ಹೇಳ್ತೀನಮ್ಮ, ನೀವು ಕೇಳಿದ್ನೆಲ್ಲ ಮಾಡ್ಕೊಡ್ತಾನೆ. ನಾನು ಬಿಟ್ಟು ಒಂದೇನಾ ಸರಿ ಅನ್ಕೊಳ್ಳೋದಿಕ್ಕೆ? ನನ್ ವಿಷಯ ಬಿಡು. ಕೆಲ್ಸದ ಮೇಲೆ ಓಡಾಡೋ ಗಂಡಸ್ರು ರಾಜಿಯಾಗಿ ಅರೆ ಬರೆ ತಿಂತಿದ್ರೆ ನನ್ ಹೊಟ್ಟೆಗೆ ಬೆಂಕಿ ಹಾಕ್ತಾಗ್ತಿದೆ ಕಣೋ. ಜಾನಕಿ ಯಾವಾಗ ಬರ್ತಾಳಂತೆ? ಅತ್ತೆ ಹೋಗಿರೋದು ಅರ್ಕಲ್ಗೂಡ್ಗಲ್ಲ, ಅಮೆರಿಕಾಗೆ. ಹೋಗೋದಕ್ಕೆ ಅಷ್ಟು ಟೈಮ್ ಆಯ್ತು ಅಂದ್ರೆ ಬರೋದಕ್ಕೆ ಇನ್ನೆಷ್ಟು ಟೈಮ್ ಆಗ್ಬೇಡ. ಅಲ್ಲಿಗೆ ಹೋಗೋದಕ್ಕೆ ಸಮಯ ಬೇಕಾಗ್ಬೋದು, ಆದ್ರೆ ಇಲ್ಲಿಗೆ ಬರಬೇಕು ಅಂದ್ರೆ ನಿಮ್ಮ ಮತ್ತೆ ಒಂದು ಕ್ಷಣ ಕೂಡ ತಡ ಮಾಡಬಾರ್ದು. ಅವನೇನೋ ಅಂದ ಬಿಡೋ. ತನ್ನ ತಂಗಿ ಹತ್ರ ಹೋಗಿರೋ ಜಾನಕಿನ ಯಾವತ್ ಬರ್ತೀಯ ಅಂತ ನಾನು ಕೇಳಲ್ಲ. ನಿಮ್ಮ ಅಗತ್ಯಗಳು ಜಾಸ್ತಿ ಆದ್ರೆ ನೀವು ಮಾತಾಡ್ಬೋದು. ರಾಜಲಕ್ಷ್ಮಿ, ಎಷ್ಟೊತ್ತಿಂದ ಇಲ್ಲೇ ಓದ್ತಾ ಇದ್ಯಾ? 10 ನಿಮಿಷ ಆಯ್ತು ಅತ್ತೆ. ಓ, ಕಾಗೆ ಅಥವಾ ಬೆಕ್ಕೇನಾದ್ರೂ ಈ ಕಡೆ ಬಂದಿತ್ತಾ? ಇಲ್ವಲ್ಲ. ಯಾಕದ್ಕೆ ಹಾಗೆ ಕೇಳ್ತಾ ಇದ್ದೀರಾ?
ಈ ಹಗ್ಗದ ಮೇಲೆ ಒಣಗಾಕಿರೋ ಬಟ್ಟೆಗಳೆಲ್ಲ ಇದಾವೆ, ಆದ್ರೆ ಮುಖ್ಯವಾದದ್ದೇ ಇಲ್ಲ. ಏನದು? ಒಳ ಉಡುಪುಗಳು. ಹೇ ರಾಜಲಕ್ಷ್ಮಿ, ನೀನ್ ಅವಾಗಿಂದ ಇಲ್ಲೇ ಇದ್ದೆ ಅಂತ ಹೇಳಿದ್ಯಲ್ಲ, ಮತ್ತೆ ಒಳ ಉಡುಪುಗಳು ಎಲ್ಲಿ ಹೋದ್ವು? ರಾಜಲಕ್ಷ್ಮಿ ರಾಜಲಕ್ಷ್ಮಿ ಮಾಡ್ತಾಳೆ ಬಿಡೋ. ಇಲ್ಬಾ. ಅಯ್ಯೋ, ಯಾಕೆ ಮುಖ ಎಲ್ಲ ಬಾಡೋಗಿದೆ? ಚಿಕ್ಕಮ್ಮ ಅತ್ತೆ ಅಳಿಸ್ತಿದ್ದಾರೆ. ಹಾಗ್ ಮುಖನ ಗಂಟ್ ಹಾಕೊಂಡು ಓಡಾಡ್ಬೇಡ, ನಗ್ತಾ ಇರು, ನಗು. ನಿಮ್ಮ ಅಮ್ಮನಿಗಂತೆ ಫೋನ್ ಮಾಡು. ಪರ್ಮಿಷನ್ ತಗೋಬೇಕಲ್ವಾ ಅತ್ತೆ? ರಾಜ ಹೇಳ್ದ. ಮತ್ತಿನ್ಯಾಕ್ ತಡ, ಕಾಲ್ ಮಾಡು. ರಿಂಗ್ ಆಗ್ತಿದೆ. ಇಲ್ ಕೊಡು, ನಾನ್ ಮಾತಾಡ್ತೀನಿ. ಹಲೋ ಜಾನಕಿ, ಅತ್ತೆ, ಹೇಗಿದ್ದೀರಾ? ನೀನ್ ಇಲ್ದೇನೆ ನಾನ್ ಚೆನ್ನಾಗಿರಕ್ಕಾಗತ್ತಾ ಹೇಳು? ನೀನ್ ಯಾವಾಗ ಬರ್ತೀಯ ಅಂತ ನನ್ ಮಗನ್ ಕೇಳಿದ್ರೆ 4 ದಿನಕ್ಕಿಂತ ಜಾಸ್ತಿ ಇರು ಅಂತ ನಾನೇನಾದ್ರೂ ಹೇಳಿದೀನಾ ಅಂತ ಉತ್ತರ ಕೊಟ್ಟು ಹೊರಟೋದ. ಇಷ್ಟಕ್ಕೂ ನೀನ್ ಬರೋದ್ ಯಾವಾಗ? ಬೇಗ ಬಂದ್ಬಿಡ್ತೀನಿ ಅತ್ತೆ. ಅದೇ ಯಾವಾಗ ಅಂತ. ಇನ್ನೆರಡು ದಿವಸದಲ್ಲಿ ಬಂದ್ಬಿಡ್ತೀನಿ. ನೋಡ್ತೀನಿ. ನಿನ್ ಮಗಳ ಜೊತೆ ಮಾತಾಡು. ಸರಿ. 2 ದಿನದಲ್ಲಿ ಬರ್ತಾಳಂತೆ. ನಿಮ್ ಕೆಲ್ಸ ನೋಡ್ಕೊಳ್ಳಿ. ಸೀನು, ಬಾರೋ. ಅಮ್ಮ, ನಿನ್ ಗಂಟ್ಲು ಯಾಕೆ ಒಂಥರ ಇದೆ ರಾಮಲಕ್ಷ್ಮಿ? ಅವಾಗಿಂದ ನನಗೆ ಒಳ ಉಡುಪು ಅಂತ ಚಿಕ್ಕಮ್ಮ ಅತ್ತೆ ಆಟ ಆಡಿಸ್ತಿದ್ದಾರೆ. ಯಾಕೆ ಹಾಗೆ ಹೇಳ್ತಾರೆ? ನಿನ್ಗೂ ಅರ್ಥ ಆಗ್ಲಿಲ್ವಾ? ಸರಿ ಹೋಯ್ತು, ಅವ್ರು ನನ್ನ ಅಳಿಸೋದ್ರಲ್ಲಿ ತಪ್ಪೇ ಇಲ್ಲ. ನೋಡು, ನೀನ್ ಈ ರೀತಿಯೆಲ್ಲ ಗಾಬರಿ ಆಗೋದನ್ನ ಬಿಟ್ಟು ನಿಧಾನವಾಗಿ ಯೋಚನೆ ಮಾಡಿ ಮಾತಾಡು ರಾಮ. ಏನಿಲ್ಲ ಬಿಡು, ನೀನ್ ಬೇಗ ಬಂದ್ಬಿಡು. ಕೋಪ ಬಂತೇನೋ? ಇಲ್ಲ, ಇಡ್ತೀನಿ. ರಾಜಲಕ್ಷ್ಮಿ, ರಾಜಲಕ್ಷ್ಮಿ, ಪಟ್ಟಂತ ಇಟ್ಬಿಟ್ನಲ್ಲ. ಅಮ್ಮ ಏನಂದ್ಕೋತಾಳೋ ಏನೋ. ಮಾಮ, ಏನ್ ಹಾಗ್ ನೋಡ್ತಿದ್ದೀರಾ? ನಾನೇನ್ ಆಸ್ಟ್ರೇಲಿಯಾಕ್ ಹೋಗ್ತಿಲ್ಲ, ಇಂಡಿಯಾಗೆ ಖಂಡಿತ ಹೋಗಲ್ಲ. ನಂಗ್ ಗೊತ್ತು ಬಿಡು. ಡ್ಯಾನ್ಸ್ ಶೋಗೋಸ್ಕರನೇ ಅಲ್ವಾ ಆ ಲಗೇಜ್ ಬ್ಯಾಗು? ಎಸ್ ಮಾಮ, ಪ್ರೋಗ್ರಾಮ್ ಇದೆ, ಆದ್ರೆ ನಾನ್ ಪರ್ಫಾರ್ಮ್ ಮಾಡ್ತಿಲ್ಲ. ಯಾಕಮ್ಮ? ನನಗ್ ಬಂದ್ರೆ ಅಲ್ವಾ ಡ್ಯಾಡ್. ಈಗೀಗ ಭರತನಾಟ್ಯ ಕಲ್ತ್ಕೋತಾ ಇದೀನಿ. ನಮ್ ಫ್ರೆಂಡ್ಸ್ ಎಲ್ಲ ಪರ್ಫಾರ್ಮ್ ಮಾಡ್ತಿರೋದಕ್ಕೆ ಸಪೋರ್ಟ್ ಮಾಡಕ್ ಹೋಗ್ತಾ ಇದೀನಿ. ಮತ್ತೆ ಡ್ರೆಸ್ ಕೂಡ ತಗೊಂಡಿದ್ಯಲ್ವಾ ಮಗಳೇ? ಹೇಳದ್ನಲ್ಲ ಡ್ಯಾಡ್, ನಿಮ್ ವೈಫ್ಗೆ ನನ್ನ ಭರತನಾಟ್ಯ ಕಾಸ್ಟ್ಯೂಮ್ ಅಲ್ಲಿ ನೋಡೋ ಆಸೆ ಅಂತ. ಯಾವ್ದಕ್ಕೂ ಒಳ್ಳೇದು ಅಂತ ನಿನ್ನೆ ರಾತ್ರಿ ಆ ಡ್ರೆಸ್ ಹಾಕೊಂಡು ಹೀಗಿರ್ತೀನಿ ಅಂತ ತೋರಿಸ್ದೆ. ಒಂದ್ ಕೆಲ್ಸ ಆಗೋಯ್ತು. ಹಾಗಂತ ನೀವಿಬ್ರು ಆಡಿಟೋರಿಯಂ ಹತ್ರ ಬರ್ದೇನೆ ಇರ್ಬೇಡಿ. ಶಾರ್ಪ್ 12 o'clockಗೆ ನೀವ್ ಅಲ್ಲಿಗೆ ಬರ್ಬೇಕು. 10 ನಿಮಿಷಕ್ಕೂ ಮುಂಚೆನೆ ಇರ್ತೀವಿ, ಸರಿನಾ? ಹಾ, ಸರ್ಪ್ರೈಸಿಂಗ್ ಆಗಿರ್ಬೇಕು ಅಂದ್ರೆ 12 ಗಂಟೆಗೆ ಬರ್ಬೇಕು. 1 ನಿಮಿಷ ಮುಂಚೆ ಬಂದ್ರು
ಥ್ರಿಲ್ ಮಿಸ್ ಆಗತ್ತೆ. ಪ್ರೋಗ್ರಾಮ್ ಟಿವಿಲಿ ಬರುತ್ತೆ ಅಂತ ಹೇಳ್ತಿಲ್ಲ ಆದ್ಯ, ಅಲ್ಲಿಗೆ ಬಂದು ನೋಡೋ ಅವಶ್ಯಕತೆ ಏನಿದೆ? ನೀನ್ ಬರ್ಲಿಲ್ಲ ಅಂದ್ರೆ ಬೇಡ, ನಮ್ಮಮ್ಮ ಡ್ಯಾಡಿ ಬಂದ್ರೆ ಸಾಕು. ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಅಲ್ಲ, ಈಗ ಸಂಧ್ಯಾ ಅಲ್ಲಿಗೆ ಬರೋ ಹಾಗೆ ಬರ್ಲೇಬೇಕು. ಒಡೆ ಹುಟ್ಟೋಳ್ ಹೇಳಿದ್ಲು ಅಂತ ಜೀವನ ಪೂರ್ತಿ ಜೊತೆಗಿರೋ ನಮ್ಮಮ್ಮ ಬರ್ದೇನೆ ಇರಲ್ಲ. ಬರ್ತೀನಿ ಬಿಡೆ, ಟೈಮ್ ಆಗ್ತಿದೆ, ನೀನಿನ್ ಹೊರಡು. ನಿನಗ ನನಗ ಅರ್ಥ ಆಯ್ತು ಬಿಡಿ. ನಾನ್ ಬೇಗ ಹೊರಗೆ ಹೋದ್ರೆ ಮಮ್ಮ ನೀನು ರೊಮ್ಯಾಂಟಿಕ್ ಕತೆ ಹೇಳ್ಕೋಬಹುದು ಅಂತ ಅಲ್ವಾ? ಸರಿ ಆದ್ಯ, ನಿನ್ ಫ್ರೆಂಡ್ಸ್ಗೆ ಆಲ್ ದಿ ಬೆಸ್ಟ್ ಹೇಳ್ದೆ ಅಂತ ಹೇಳು. ಓಕೆ ಮಮ್ಮ, ಬಾಯ್ ಬಾಯ್ ಡ್ಯಾಡ್. ಆದ್ಯ, ಮಮ್ಮ ಲವ್ ಯು ಬೇಬಿ. ಲವ್ ಯು ಟೂ ಮಮ್ಮ. ಬಾಯ್ ಮಮ್ಮ, ಬಾಯ್ ಡ್ಯಾಡ್. ಹಾ ಮಮ್ಮ ಡ್ಯಾಡಿ, ನಿಮ್ಮಿಬ್ರಿಗೂ ಎಂಟ್ರಿ ಪಾಸಸ್ ನ ಇಲ್ಲೇ ಇಡ್ತಿದ್ದೀನಿ, ಶಾರ್ಪ್ 12 o'clockಗೆ. ಮರಿಬೇಡಿ, ಓಕೆ? ಸಂಧ್ಯಾ, 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 ಏನಾಯ್ತಮ್ಮ? ಓ ಮೈ ಗಾಡ್, ಸಂಧ್ಯಾ, 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 ಏನಾಯ್ತಮ್ಮ? ಸಂಧ್ಯಾ, ಅಯ್ಯೋ, ನಾವು ಆದಷ್ಟು ಬೇಗ ಹಾಸ್ಪಿಟ್ಲ್ಗೆ ಹೋಗೋಣ. ನೋಡಿ, ಬೇಗ ನಡೀರಿ. ನನ್ನ ಆಂಬ್ಯುಲೆನ್ಸ್ ಫೋನ್ ಮಾಡ್ತೀನಿ. ಸಂಧ್ಯಾ, 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 ಕೂತ್ಕೋ ಸಂಧ್ಯಾ, ಕೂತ್ಕೋ, ಕೂತ್ಕೋ. ಸಂಧ್ಯಾ, ಸಂಧ್ಯಾ, ನಿನ್ಗೆ ಏನು ಗೊತ್ತಾಗಲ್ಲ ಸಂಧ್ಯಾ. ಪ್ಲೀಸ್ ಸಂಧ್ಯೇಶ್ವರ್, ಪ್ಲೀಸ್ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು, ಗ್ಯಾರಂಟಿ ಇಲ್ಲ. ಸಂಧ್ಯಾ, ಹಾಗನ್ಬೇಡ ಪ್ಲೀಸ್ ಸಂಧ್ಯಾ. ನನ್ನ ಮಗಳ ಡ್ಯಾನ್ಸ್ ನೋಡ್ದೇನೆ ನನ್ನ ಪ್ರಾಣ ಹೋದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಇವಾಗ ನನಗೆ ಬೇಕಾಗಿರೋದು ಟ್ರೀಟ್ಮೆಂಟ್ ಅಲ್ಲ, ಪ್ರಶಾಂತವಾದ ಮರಣ. ಹತ್ಯ ಕೂಚುಪುಡಿ ಮಾಡ್ತಾ ಇದ್ರೆ ಚಿಕ್ಕನ್ನಲ್ಲಿ ನಮ್ಮ ಅಕ್ಕನಾಗ್ ಮಾಡ್ತಾಳೆ ಅಂತ ಖುಷಿ ಪಡ್ತಾ ನನ್ ಕಣ್ ಮುಚ್ಚಬೇಕು. ಸಂಧ್ಯಾ,
ಅಕ್ಕ ಅಳ್ಬೇಡ ಅಕ್ಕ. ಆದ್ಯ ನನಗ್ ಸರ್ಪ್ರೈಸ್ ಕೊಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾಳೆ. ನನ್ ಮಗಳ ಹಠನ ಪ್ರೀತಿನ ನಾನ್ ನೋಡಿ ಆ ತೃಪ್ತಿಯಿಂದ ನಾನ್ ಸಾಯ್ಬೇಕು. ಸಂಧ್ಯಾ ಹಾಗನ್ಬೇಡ ಸಂಧ್ಯಾ, ಪ್ಲೀಸ್. ಕಿಶೋರ್ ಪ್ಲೀಸ್, ಅದಕ್ಕೆ ಆಗ್ಬೇಕಾಗಿರೋ ಏರ್ಪಾಡ್ ನೋಡ್ಕೋ. ಸಂಧ್ಯಾ ನನ್ನ ಮಾತ್ಗೆ ಪ್ಲೀಸ್ ಪ್ಲೀಸ್. ಸಂಧ್ಯಾ ಸಂಧ್ಯಾ. ಹಲೋ ಡಾಕ್ಟರ್, ದಿಸ್ ಇಸ್ ಕಿಶೋರ್. ಕ್ಯಾನ್ ಯು ಕಮ್ ಫಾಸ್ಟ್ ಪ್ಲೀಸ್? ಮೇಕ್ ಇಟ್ ಫಾಸ್ಟ್ ಪ್ಲೀಸ್. ಶೋ ಇನ್ನೇನ್ ಸ್ಟಾರ್ಟ್ ಆಗೋಗುತ್ತೆ. ಎಲ್ರೂ ಬರ್ತಿದ್ದಾರೆ, ಆದ್ರೆ ಮಮ್ಮ ಡ್ಯಾಡ್ ಮಾತ್ರ ಇನ್ನೂ ಬಂದಿಲ್ಲ. ರಾತ್ರಿ ಈ ಡ್ರೆಸ್ ಅಲ್ಲಿ ನನ್ನ ನೋಡ್ತಿದ್ದಾಗೇನೆ ಮಮ್ಮ ಹ್ಯಾಪಿಯಾಗಿ ಫೀಲ್ ಆದ್ಲು. ಇವಾಗ ನಾನ್ ಡ್ಯಾನ್ಸ್ ನೋಡಿದ್ರೆ ಫಿದಾ ಆಗ್ಬಿಡ್ತಾಳೇನೋ. ಬೇಗ ಬಾ ಮಮ್ಮ.